ಸರ್ ಇದು ಬಂದ್ಬಿಟ್ಟು 4,25,000 ಕೋಟಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನಾವು ನಿಮ್ಮ ಹತ್ರ ವಿಡಿಯೋ ಮಾಡಿಸ್ತಾ ಇರೋದ್ರಿಂದ 3,90,000 ಫೈನಲ್ ಮಾಡ್ಕೊಡ್ತೀವಿ. ವೋಲ್ಸ್ ವ್ಯಾಗನ್ ನೋಡೋದಾದ್ರೆ 2 ವೋಲ್ಸ್ ವ್ಯಾಗನ್ ಸಿಗುತ್ತೆ ನಿಮಗೆ. 2 ವೋಲ್ಸ್ ವ್ಯಾಗನ್ ಅದಾದ ನಂತರ ವೆಂಟೋ 2 ಸಿಗುತ್ತೆ. 3,25,000 ಕೋಟಿಂಗ್ ಆಗ್ತದೆ, 2,90,000 ಮಾಡ್ಕೊಡ್ತೀವಿ. ಹಾಗೆ 7 ಸೀಟರ್ ನೋಡೋರಿಗೆ ನಿಮಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಗಾಡಿಗಳಿದೆ. ನಿಮಗೆ ಒಂದು 270ಗೆ ಮಾಡ್ಕೊಡ್ತೀನಿ ಸರ್. 2,70,000 ಸಿಗುತ್ತೆ. ಟಾಪ್ ಅಂಡ್ ವೇರಿಯಂಟ್ ಆಸ್ಟಾ 4,50,000 ವಿತ್ NOC 2009 ಟಾಪ್ ಅಂಡ್ ವರ್ಷನ್ ವಿ ವರ್ಷನ್ ಕೊಡ್ತಾ ಇದ್ದೀನಿ. 7 ಸೀಟರ್ ವೆಹಿಕಲ್. ಶರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೇನಿ. ನನ್ನ ಯೂಟ್ಯೂಬ್ ಬಕೆಟ್ ಒಳಗೆ ಮತ್ತೊಂದು ಕಾರ್ ಶೋರೂಮ್ ಬಂದಿದೆ ಅಂತ ಹೇಳ್ಬೋದು, ಸಿಮ್ ಕಾರ್ಸ್. ಇವ್ರಿಗೆ ನಾನು ಅಪ್ರೋಚ್ ಮಾಡಿ ಒಂದು 3 to 4 ಮಂತ್ಸ್ ಆಗಿತ್ತು. ಅದಾದ ನಂತರ ನಾನು ಬಂದೇ ಇಲ್ಲ. ನಿನ್ನೆ ಕಾಲ್ ಮಾಡಿದ್ರು, ಸರ್ ಸ್ಟಾಕ್ಸ್ ಇದೆ ಬನ್ನಿ ಒಂದು ವಿಡಿಯೋ ಮಾಡೋಣ, ಒಂದು ಜನಗಳಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಕಾರ್ ಕೊಡೋಣ ಅಂತ ಹೇಳಿದ್ರು. ಸರ್ ಖಂಡಿತ ಬರ್ತೀನಿ ಸರ್, ಜನಕ್ಕೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಕೊಡ್ತೀರಾ ಅಂದ್ರೆ ನಾನು ಖಂಡಿತ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. 3 ಲಕ್ಷದ ಒಳಗಡೆ ತುಂಬಾ ಆಪ್ಷನ್ ಸಿಗುತ್ತೆ ನಿಮಗೆ. 7 ಸೀಟರ್ ನೋಡೋರಿಗೆ ಇನೋವಾದೊಳಗಡೆ 3 ಇದೆ ಅಂಡ್ ಸ್ಕಾರ್ಪಿಯೋ 2 ಇದೆ. ಇದೇ ತರ ಆಪ್ಷನ್ಗಳು ತುಂಬಾ ಸಿಗುತ್ತೆ ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ ನೋಡಬಹುದು. ಕಲೆಕ್ಷನ್ಸ್ ಚೆನ್ನಾಗಿದೆ ಅಂಡ್ ಪ್ರೈಸ್ ಅಲ್ಲೂ ಚೆನ್ನಾಗಿದೆ ಅಂಡ್ ಇದೇ ವೈಡಿಯೋದಲ್ಲೇ ಪ್ರೈಸ್ ಆಗಿರೋದಿಲ್ಲ, ಇನ್ನೂ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ರೆ. ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್. ಥ್ಯಾಂಕ್ ಯು, ನೀವು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ, ಎಲ್ಲ ವ್ಯೂವರ್ಸ್ಗೂ ಸಂಕ್ರಾಂತಿ ಶುಭಾಶಯಗಳು. ಓಕೆ, ಸೊ ಸಂಕ್ರಾಂತಿಗೆ ನಮ್ ಕಡೆಯಿಂದ ಒಂದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತೀರಾ, ಒಂದು ಬಂಪರ್ ಪ್ರೈಸ್ ಅಲ್ಲಿ ಕೊಡಬೇಕು ಸರ್. ಖಂಡಿತ ಸರ್, ಎಲ್ಲ ಒಳ್ಳೆ ಪ್ರೈಸ್ ಅಲ್ಲೇ ನಮ್ಮಲ್ಲಿ 90% ಒಳ್ಳೆ ಪ್ರೈಸ್ ಅಲ್ಲೇ ವೆಹಿಕಲ್ ಇರ್ತದೆ, ಆಮೇಲೆ ಒಳ್ಳೆ ಗಾಡಿಗಳು ಇರ್ತದೆ. ಬಂದು ನೋಡಿ, ನಿಮ್ ವ್ಯೂವರ್ಸ್ ಕೇಳಿ ಬನ್ನಿ, ನೋಡಿ ತಗೊಳ್ಳಿ ಗಾಡಿ, ಒಳ್ಳೆ ಗಾಡಿ ಕೊಡ್ತಾ ಇದೀವಿ. ಓಕೆ, ಅಡ್ರೆಸ್ ಹೇಳೋದಾದ್ರೆ ಸಿಮ್ ಕಾರ್ಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು BTM ಸೆಕೆಂಡ್ ಸ್ಟೇಜ್ ಅಲ್ಲಿ 29th ಮೇನ್ ಲೇಕ್ ಹತ್ರ ಬರುತ್ತೆ ಸರ್. ಬ್ಲೂ ಡಾಟ್ ಕೊರಿಯರ್ ಇದೆ, ಅದು ಆಪೋಸಿಟ್ ಬರುತ್ತೆ. ಗೂಗಲ್ ಅಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ ಸರ್. ಎಷ್ಟು ಕಾರ್ ನೋಡಕ್ ಸಿಗುತ್ತೆ ಸರ್ ಇವಾಗ? ಸರ್ ಒಂದ್ 20 ವೆಹಿಕಲ್ಸ್ ಇದೆ ಸರ್ ನಮ್ಮಲ್ಲಿ. 20 ವೆಹಿಕಲ್ಸ್. ಹೌದು ಸರ್. ಇದಲ್ಲದೆ ನಿಮ್ಗೆ ವಿಡಿಯೋದಲ್ಲಿ ಇಲ್ಲ ಅಂದ್ರೂ ತರಿಸ್ಕೊಡ್ತೀವಿ ಸರ್. ರಿಕ್ವೈರ್ಮೆಂಟ್ ಪ್ರಕಾರ ನೋಡಿ ಮಾಡಿ ತರಿಸ್ಕೊಡ್ತೀವಿ. ಓಕೆ, ಸೊ 3 ಲಕ್ಷದ ಒಳಗಡೆ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಸರ್. 3 ಲಕ್ಷದ ಒಳಗಡೆ ಎಷ್ಟು ಕಾರ್ ನೋಡಕ್ ಪಿಕ್ ಮಾಡ್ಬೋದು ಸರ್? ಆಲ್ಮೋಸ್ಟ್ 3 to 4 lakhs ರೇಂಜ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ವೆಹಿಕಲ್ ಇದೆ ನಿಮ್ಗೆ. ಒಂದ್ ಸ್ವಲ್ಪ ಬಜೆಟೆಡ್ ಬೇಕಲ್ಲ ಅಂದ್ರೆ ಒಂದು ಇನೋವಾಗಳಿದೆ ಅಷ್ಟೇ. ಮಿಕ್ಕಿದೆಲ್ಲ ನಿಮ್ಗೆ ಅದೇ ಒಂದು 4 lakhs ರೇಂಜ್ ಅಲ್ಲಿ ನಿಮ್ಗೆ ಒಳ್ಳೆ ಗಾಡಿಗಳಿದೆ. ಓಕೆ, KA ವೆಹಿಕಲ್ ಜಾಸ್ತಿ ಇದೆ, ಅದ್ ನೋಡಿಬೇಕು. ಓಕೆ, ಇವಾಗ ಲೋನ್ ಹೋಗೋದಾದ್ರೆ ಸರ್, ಫೈನಾನ್ಸ್ ಲೋನ್ ಹೋಗೋದಾದ್ರೆ ಸರ್ ನಿಮ್ಗೆ 2010-11 ಮೇಲೆಯಿಂದ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಡೀಸೆಲ್ ಅಲ್ಲಿ ಬೇಕಂದ್ರೆ 12 ಮೇಲೆ ಲೋನ್ ಮಾಡ್ತೀನಿ. ಒಂದು 85%, 90%. ಕೆಲವು ವೋಲ್ಸ್ ವ್ಯಾಗನ್ ಅಲ್ಲಿ ಎಲ್ಲ ನಿಮ್ಗೆ 100% ಹೆಚ್ಚು ಕಮ್ಮಿ ಲೋನೇ ಮಾಡಿಸ್ಕೊಡ್ತೀನಿ. ಅಂದ್ರೆ ಖಾಲಿ ಜಾಬಿಂದ ಬಂದಿ ಗಾಡಿ ತಗೊಂಡು ಹೋಗಿ ವೋಲ್ಸ್ ವ್ಯಾಗನ್ ಅಲ್ಲಿ ನಿಮ್ಗೆ 100% ಫೈನಾನ್ಸ್ ಆಗುತ್ತೆ. ಆತರ, ಯಾಕಂದ್ರೆ ನಮ್ ಪ್ರೈಸಸ್ ಲೋ ಇರುತ್ತೆ, ಇದರಿಂದ ನಿಮ್ಗೆ 100% ಲೋನ್ ಆಗ್ಬಿಡುತ್ತೆ. ಸೂಪರ್ ಸರ್. ಆಯ್ತು, ಅದಾದ ನಂತರ ಇವಾಗ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ ಸರ್? ಹೌದು ಸರ್, ಮಾಡಿಸ್ಕೊಡ್ತೀವಿ ಸರ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡಬೇಡಣ ಸರ್? ಖಂಡಿತ ಮಾಡಿ ಸರ್, ಬನ್ನಿ ಸರ್. ಫಸ್ಟ್ ಕಾರ್ ಹೋಗೋದಾದ್ರೆ ಸ್ಕಾರ್ಪಿಯೋ ಇದೆ, ಮ್ಯಾನ್ಯುವಲ್ ಅಂಡ್ ಆನೇನೆ ಅಂತ ಹೇಳ್ಬೋದು ಸರ್. ಯಾವ್ದು ಮಾಡಲ್ ಇದೆ ಸರ್? ಇದು ಬಂದ್ಬಿಟ್ಟು 2010 ಮಾಡಲ್ BLX ಟಾಪ್ ಅಂಡ್ ವರ್ಷನ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಹಾಗೆ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಟೈರ್ ಕಂಡೀಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಅದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ, ಜಯನಗರ ಪಾಸಿಂಗು. ಇಂಟೀರಿಯರ್ ನೋಡಬಹುದು, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಟಾಕಿಂಗ್ ವರ್ಷನ್ ಬರುತ್ತಾ ಸರ್? ಇದೆಲ್ಲ ಇಲ್ಲ, BLX ಅಲ್ಲಿ ಬರಲ್ಲ ಸರ್, ಅಲ್ಲ SLX ಅಲ್ಲಿ ಮಾತ್ರ ಬರುತ್ತೆ. ಓಕೆ, ಹಾಗೆ ನಿಮ್ಗೆ ಬ್ಯಾಕ್ ಪ್ರೊಫೈಲ್ ತೋರಿಸೋದಾದ್ರೆ D4 ಎಲ್ಲ ಬರುತ್ತೆ ನಿಮ್ಗೆ. ಸರ್ ಓನರ್ ಎಷ್ಟು ಅಂತ ಹೇಳಿದ್ರೆ? 3rd ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಓಡಿರೋದು 1,30,000 ಜಿನಿ ನೋಡಿದೆ ಸರ್. ರೆಕಾರ್ಡೆಡ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಒಂದು ಪ್ರೈಸ್ ಹೇಳೋದಾದ್ರೆ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 4,25,000 ಕೋಟಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನಾವು ನಿಮ್ಮ ಹತ್ರ ವಿಡಿಯೋ ಮಾಡಿಸ್ತಾ ಇರೋದ್ರಿಂದ 3,90,000 ಫೈನಲ್ ಮಾಡ್ಕೊಡ್ತೀವಿ. 3,90,000. ಹೌದು, 3,90,000 ವಿಲಾಕ್ಸ್ ಸಿಗುತ್ತೆ. ಸ್ಕಾರ್ಪಿಯೋ ಮ್ಯಾನ್ಯುವಲ್ ಆಗಿರುತ್ತೆ. ಹಾಗೆ ನಿಮ್ಗೆ ವೋಲ್ಸ್ ವ್ಯಾಗನ್ ನೋಡೋದಾದ್ರೆ 2 ವೋಲ್ಸ್ ವ್ಯಾಗನ್ ಸಿಗುತ್ತೆ ನಿಮ್ಗೆ. 2 ವೋಲ್ಸ್ ವ್ಯಾಗನ್, ಅದಾದ ನಂತರ ವೆಂಟೋ 2 ಸಿಗುತ್ತೆ ಸರ್. ವೈಟ್ ಕಲರ್ ಹೋಗೋದೇ ಹರಿಯಾಣ ಪಾಸಿಂಗ್ ಆಗಿರುತ್ತೆ ಸರ್. ಹೇಳಿ, ಇದು ಹೈ ಲೈನ್ ಕಂಫರ್ಟ್ ಲೈನ್? ಸರ್ ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ 2012 ಸಿಂಗಲ್ ಓನರ್ ಇದೆ. 68,000 ಜಿನಿನ್ ಡ್ರಿವನ್ ಆಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ ಹರಿಯಾಣ ವೆಹಿಕಲ್ ವಿತ್ NOC ಬೇಕಂದ್ರೆ 2,50,000 ವಿತ್ NOC 2,90,000 ವಿತ್ NOC ಮಾಡ್ಕೊಡ್ತೀನಿ. KA ನಂಬರ್ ಬೇಕಂದ್ರೆ 3,50,000 ವಿತ್ KA ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಅದು ಓಡಿರೋದು ಬರೀ 68,000 ಜಿನಿನ್ ಆಗಿ ಓಡಿದೆ ಸರ್. ಓಕೆ, ನಿಮ್ಗೆ ನೋಡಬಹುದು ಮ್ಯಾಗ್ವಿಲ್ ಕಂಪನಿ ಫಿಟೆಡ್ ಆಗಿರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನಂಗೆ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪನಿ ಫಿಟೆಡ್ ಆಗಿರುತ್ತೆ. ಏರ್ ಬ್ಯಾಗ್ ಎಲ್ಲ ಬರೋದಿಲ್ಲ. ಕಂಫರ್ಟ್ ಲೈನ್ ಅಲ್ವಾ ಸರ್ ಇದು? ಹೌದು ಸರ್. 60,000 ಓಡಿರೋದು, ಪ್ರೈಸ್ ಹೇಳಿದ್ದಾರೆ. ಹಾಗೆ ಹರಿಯಾಣ AC ಇದು ಎಲ್ಲ NOC ಎಲ್ಲ ನಿಮ್ಗೆ ಅದೆಲ್ಲ ಮಾತಾಡ್ಕೊಳ್ಳಿ. ಹಾಗೆ ಇನ್ನೊಂದು ಪಕ್ಕಾ ಕರ್ನಾಟಕ ಗಾಡಿ ಬೇಕಂತಂದ್ರೆ ಹೇಳಿ ಸರ್. ಇದು ಸರ್ ಇದು 2012 ಇದು ಕಂಫರ್ಟ್ ಲೈನ್, ತುಂಬಾ ನೀಟ್ ಅಂಡ್ ಕ್ಲೀನ್ ವೆಹಿಕಲ್ ಇದೆ. ಇದು ಮೈಗ್ರೇಟೆಡ್ ವೆಹಿಕಲ್ ನಂಬರ್ ಆಗಿದೆ. ಇದನ್ನು ಸೆಕೆಂಡ್ ಓನರ್ ಆಗಿ ವೆಹಿಕಲ್ ಇದು. ಇದು ಬಂದ್ಬಿಟ್ಟು 3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಓಡಿರೋದು ಎಷ್ಟು ಸರ್? ಇದು ಬಂದ್ಬಿಟ್ಟು 84,000 ಜಿನಿ ನೋಡಿದೆ. ಇದನ್ನು 84,000. 84,000 84,000 ಓಡಿರೋದು. ಹಾಗೆ ಇಂಟೀರಿಯರ್ ನಿಮ್ಗೆ
ಚೆನ್ನಾಗಿದೆ ನಿಮಗೆ ಇಂಟೀರಿಯರ್ ಏನೇನು ಬರುತ್ತೆ ಅದಕ್ಕೆ ಫೀಚರ್ ಸೇಮು ಬರುತ್ತೆ ನಿಮಗೆ. ಲೆದರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅನ್ಕೋತೀನಿ. ಹಾಗೆ ಸರ್ ಇನ್ನೊಂದು ಸ್ವಿಫ್ಟ್ ನೋಡೋರಿಗೆ ರೆಡ್ ಕಲರ್ ಒಂದು ಸ್ವಿಫ್ಟ್ ಇರೋದೆ ಸರ್, ಕರ್ನಾಟಕ ಪಾಸಿಂಗು. ಹೌದು ಸರ್, ಇದು ಮೈಗ್ರೇಟೆಡ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ VXI ಪೆಟ್ರೋಲ್ ಅಲ್ಲಿ ಇದೆ. ಇದು 3,25,000 ಕೋಟಿಂಗ್ ಇದೆ ನಿಮ್ಗೆ. ನಿಮ್ ಕಡೆ ನಿಮ್ ವ್ಯೂವರ್ಸ್ ಕಡೆಯಿಂದ 2,90,000 ಮಾಡ್ಕೊಡ್ತೀನಿ ಸರ್. 2,90,000ಗೆ ನೋಡ್ಬೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ನಿಮಗೆ ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಟೈರ್ ಕಂಡೀಷನ್ ಮ್ಯಾಗ್ಬಿಲ್ ಬರುತ್ತೆ. ಹಾಗೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸಿದ್ರೆ ಯಾವ ವೇರಿಯಂಟ್ ಅಂತ ಹೇಳಿದ್ರೆ VXI. ಓಕೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು 70,000 ನೋಡಿದೆ ಸರ್. ಓಕೆ. ಇದೆಲ್ಲ ಕಂಪ್ನಿ ಫಿಟೆಡ್, ಎಕ್ಸ್ಟ್ರಾ ಏನ್ ಹಾಕಿದ್ರೆ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ, ಏನ್ ಕಂಪ್ನಿ ಬಂದಿದೆ ಎಲ್ಲ ಅದೇ ಇದೆ ಸರ್. ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ 2,90,000 ಮಾಡ್ಕೊಡ್ತೀನಿ ಸರ್. ಕಮ್ಮಿ ಮಾಡಿ ಸರ್ ಇನ್ನೊಂದು ಸ್ವಲ್ಪ. ಸ್ಲೈಟ್ಲಿ ಮಾಡ್ಕೊಡ್ತೀನಿ, ಬನ್ನಿ ಕಸ್ಟಮರ್ ಏನ್ ಕುತ್ಕೊಂಡು ಮಾತಾಡ್ತಾರೆ ಮಾಡಿಸ್ಕೊಡ್ತೀನಿ ಖಂಡಿತ. ಹಾಗೆ ಇನ್ನೊಂದು ನಿಮ್ಗೆ ಆಟೋಮೆಟಿಕ್, ಇದು ಮ್ಯಾನುವಲ್ ಬೇಡ ಆಟೋಮೆಟಿಕ್ ಒಂದಿರೋದು ಬ್ಲಾಕ್ ಕಲರ್ ಹೇಳಿ ಸರ್ ಸಾಫ್ಟ್ವೇರ್. ಸರ್ ಆಟೋಮೆಟಿಕ್ ವೆಹಿಕಲ್ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು 4,50,000 ಹೇಳ್ತಾ ಇದ್ದೀವಿ. ತುಂಬಾ ರೇರ್ಲಿ ಸಿಗುತ್ತೆ ಆಟೋಮೆಟಿಕ್ ನಿಮ್ಗೆ SUV ಸೆಗ್ಮೆಂಟ್ ಅಲ್ಲಿ. ಮೈಲೇಜ್ ಏನ್ ಬರುತ್ತೆ ಸರ್ ಇದ್ರದ್ದು? ಮೈಲೇಜ್ ಬರುತ್ತೆ ನಿಮ್ಗೆ ಒಂದು 10 to 11 ಬರುತ್ತೆ ಸರ್. 10 to 11 ಬರುತ್ತೆ. ಸೊ ಹೈವೇದಲ್ಲಿ ಸ್ವಲ್ಪ ಒಂದು ಪ್ಲಸ್ ಆರ್ ಮೈನಸ್ 1 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಬೇಸ್ಡ್ ಆನ್ ದ ಡ್ರಿವನ್ ಯಾವ ತರ ಬರುತ್ತೆ. ಹಾಗೆ ನಿಮ್ಗೆ ಆಟೋಮೆಟಿಕ್ ತುಂಬಾ ಒಳ್ಳೆ ಗಾಡಿ ಇದೆ ಸರ್. ಓಕೆ. ಲೈಕ್ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಏನು ಅಡಿಷನಲ್ ಏನು ಹಾಕಿಲ್ಲ ಅಲ್ಲ ಸರ್? ಕಂಪ್ನಿ ಫಿಟೆಡ್ ಇಲ್ಲ, ಕಂಪ್ನಿ ಫಿಟೆಡ್ ಇಂಟೀರಿಯರ್ ಸೀಟ್ ಕವರ್ಸ್ ಎಲ್ಲ ಇದು ಮಾಡಿದ್ದಾರೆ. ಏನ್ ಹೇಳ್ತಿದ್ರ ಪ್ರೈಸ್ ಏನ್ ಹೇಳಿದ್ರಿ ಸರ್ ಇದಕ್ಕೆ? ಸರ್ 4,50,000 ಕೋಟಿಂಗ್ ಮಾಡ್ತಾರೆ, ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಹಾಗೆ 7 ಸೀಟರ್ ನೋಡೋರಿಗೆ ನಿಮ್ಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಗಾಡಿಗಳಿದೆ. ಇನೋವಾಗಳೇ 3 ತುಂಬಿದೆ ಅಂತ ಹೇಳ್ತೀನಿ. UP ಪಾಸಿಂಗ್ ಆಗಿರುತ್ತೆ ಸರ್ ಇದು ಹೇಳಿ. ಸರ್ 2016 ಮಾಡಲ್ ಸಿಂಗಲ್ ಓನರ್ ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ. ಜಸ್ಟ್ 1,18,000 ಜಿನಿನ್ ಡ್ರಿವನ್ ಆಗಿದೆ. 2016 ಅಲ್ಲಿ ನಿಮ್ಗೆ ಕ್ರಿಸ್ಟಾನು ಬಂದಿದೆ. 2016 ಎಂಡ್ ವೆಹಿಕಲ್ ಇದು ಇನೋವಾನಲ್ಲಿ, ಈ ವೇರಿಯಂಟ್ ಅಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿದೆ. ಓಕೆ. ಇದು ಮುಂದ್ಗಡೆ ಲುಕ್ ಹೊಸ ಲುಕ್ ಬರುತ್ತಲ್ವಾ ಸರ್? ಹೌದು ಸರ್. ಮಾಡಿಸಿದಾರಾ ಅದಕ್ಕೆ? ಇಲ್ಲ, ಇದೆ ಸೇಮ್ 2016. ಹೌದು. ಓಕೆ. ಯಾವ ವೇರಿಯಂಟ್ ಅಂತ ಹೇಳಿದ್ರೆ? ವಿ ವರ್ಷನ್ ಸರ್. ವಿ ವರ್ಷನ್ ಆಗಿರುತ್ತೆ. ಹಾಗೆ ಇಂಟೀರಿಯರ್ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಎಲ್ಲ ಕಂಪ್ನಿ ಫಿಟ್ ಆಗಿರುತ್ತೆ. ನಿಮಗೆ ನೋಡಬಹುದು ವೆಲ್ ಮೇಂಟೈನ್ ಆಗಿರೋದು ಇಂಟೀರಿಯರ್. ಓಡಿರೋದು ರೆಕಾರ್ಡೆಡ್ ಅಲ್ವಾ? ರೆಕಾರ್ಡೆಡ್ ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ ಸರ್. 1,18,000 ಜಿನಿ ನೋಡಿದೆ. ಓಕೆ. ಹಾಗೆ ಬ್ಯಾಕ್ ಪ್ರೊಫೈಲ್ ಯಾವ ತರ ಬರುತ್ತೆ ಅಂತ ನೋಡ್ತಿದ್ದೀನಿ ಸರ್. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು ವಿತ್ K ನಂಬರ್ ಬೇಕಂದ್ರೆ 13,25,000 ಹೇಳ್ತಾ ಇದ್ದೀವಿ. ಒಂದು 13 lakhs ಫೈನಲ್ ಮುಗಿಸ್ಕೊಡ್ತೀನಿ ಸರ್. 13 ಲಕ್ಷ ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ವಿತ್ ಸರ್ವಿಸ್ ರೆಕಾರ್ಡ್. ಇನ್ನೊಂದು ನೆಕ್ಸ್ಟ್ ಗಾಡಿ ಇರೋದು ಸರ್ ಹರಿಯಾಣ ಪಾಸಿಂಗ್ ಆಗಿರುತ್ತೆ. ಇದು ವಿ ವರ್ಷನ್. ಹೌದು ಸರ್. ಹೇಳಿ ಸರ್ 2012 ಮಾಡಲ್ ಸೆಕೆಂಡ್ ಓನರ್. ಇದು ಒಳ್ಳೆ ನೀಟ್ ಅಂಡ್ ಕ್ಲೀನ್ ಇದೆ ವೆಹಿಕಲ್ ಇದೂನು. ಓಕೆ. ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಫ್ರಂಟ್ ಪ್ರೊಫೈಲ್ ಇಂದ ತೋರಿಸ್ಬಿಡ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ಬಂದ್ಬಿಟ್ಟು 1,80,000 ನೋಡಿದೆ ಸರ್ ಜಿನಿ ಇದೂನು. ಓಕೆ. ಇದಕ್ಕೂ ರೆಕಾರ್ಡೆಡ್ ಸಿಗುತ್ತೆ. ಹೌದು ಸರ್. ಓಕೆ. ಟೈರ್ ಕಂಡೀಷನ್, ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ ಸರ್. ಪ್ರೈಸ್ ಏನ್ ಹೇಳ್ತಿದ್ದೀರಾ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ನಿಮಗೆ ವಿತ್ K ನಂಬರ್ 8 lakh rupees ಹೇಳ್ತಾ ಇದ್ದೀವಿ. ನಂಬರ್ ಬೇಡ ಅಂತ ಹೇಳಿದ್ರೆ 7 lakhs ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಸಿಗುತ್ತೆ. ಹೌದು. ವಿತ್ NOC ಬೇಕಂದ್ರೆ 690 ಮಾಡ್ಕೊಡ್ತೀನಿ ಸರ್. 6,90,000ಗೆ ಸಿಗುತ್ತೆ ವಿತ್ NOC. ಹಾಗೆ ಇನ್ನೊಂದು i10 ಇರೋದು ಕಪ್ಪ ಇಂಜಿನ್ ಸರ್ ಹೇಳಿ. ಸರ್ ಫುಲ್ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿದೆ ವೆಹಿಕಲ್. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಹೌದು. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ನಿಮ್ಗೆ 90,000 ಡ್ರಿವನ್ ಆಗಿದೆ. 3,25,000 ಕೋಟಿಂಗ್ ಆಗ್ತದೆ. 2,90,000 ಮಾಡ್ಕೊಡ್ತೀನಿ. 2,90,000 ಸಿಗುತ್ತೆ ನಿಮ್ಗೆ. ಟೈರ್ 1.2 ಲೀಟರ್ ಇಂಜಿನ್. ತಗೊಂಡೇನು ಖರ್ಚಿಲ್ಲ. ಏನು ಇಲ್ಲ, ₹1 ಖರ್ಚಿಲ್ಲ ಸರ್. ತಗೊಂಡೋಗ್ಬೇಕು, ಓಡಿಸ್ಬೇಕು. ಮೈಲೇಜ್ ಸರ್ ಇದಪ್ಪ ಸರ್ 90,000 ಡ್ರಿವನ್ ಆಗಿದೆ ಸರ್. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಅಂಡ್ ಕಂಪ್ನಿ ಫಿಟೆಡ್ ಎಲ್ಲ ಆಗಿರುತ್ತೆ. ಅಡಿಷನಲ್ ಏನು ಹಾಕಿಲ್ಲ. ಇವಾಗ ಮೇ ಬಿ ಲೆದರ್ ಇವಾಗ ಹಾಕ್ಸಿದಾರ ಹಿಂಗೆ? ಇಲ್ಲ, ಕಂಪ್ನಿಯಿಂದ ಏನ್ ಬಂದಿದೆ ಅದೇ ಸೀಟ್ಸ್ ಇದೆ ಸರ್ ಇದ್ರಲ್ಲಿ. ಓಕೆ. 2,90,000 ಫೈನಲ್. 290 ಮಾಡ್ಕೊಡ್ತೀನಿ. ಇನ್ನೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ರೆಡ್ ಕಲರ್ ಒಂದು ಸ್ವಿಫ್ಟ್ ಇರೋದು ಸರ್. ಮ್ಯಾನುವಲ್ ಎಲ್ಲ ಹಾಕಿದ್ದಾರೆ. 2016 ಮಾಡಲ್ ಸ್ವಿಫ್ಟ್ ಇದೆ ನಿಮ್ಗೆ. 80,000 ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ VDI. ಓಕೆ. ಡೀಸೆಲ್ ವೇರಿಯಂಟ್. ಹೌದು ಸರ್. 2016 ಮಾಡಲ್ ಸೆಕೆಂಡ್ ಓನರ್ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆಗಿದೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತೆ ಅಂತ. VDI ಆಗಿರುತ್ತೆ. ಮಿಡ್ ವೇರಿಯಂಟ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಓಡಿರೋದು ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಸರ್? 80,000 ನೋಡಿದೆ. 80,000. ಓಕೆ. ಅಂಡ್ ಮೈಲೇಜ್ ಒಂದು 20 ಬರುತ್ತಲ್ಲ ಸರ್? ಹಾ ಸರ್, ಆರಾಮಾಗಿ ಲಾಂಗ್ ಅಲ್ಲಿ ಬರುತ್ತೆ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? 6.5 ಇದೆ. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ ಸರ್. 6,50,000 ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಸೊ ಲೋನ್ಗೆ ಹೋಗೋದಾದ್ರೆ ಮಾಡಿಸ್ಕೊಡ್ತೀನಿ ಸರ್. ಲೋನ್ ನಿಮ್ಗೆ ಒಂದು 80-85% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಇನ್ನೊಂದಿರೋದು ಸರ್ ವೆಂಟೋ ಇರೋದು.
ಸರ್ ವೋಲ್ಸ್ವ್ಯಾಗನ್ ವೆಂಟೋ ಅದೇ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದೂ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ 20+ ಮೈಲೇಜ್ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಹೌದು ಸರ್. ಕಂಫರ್ಟ್ ಲೈನ್ ಓಕೆ ನೋಡ್ಬೋದು. ಟೈರ್ ಕಂಡೀಷನ್ ಮ್ಯಾಗ್ವೆಲ್ ಎಲ್ಲ ಕಂಪ್ನಿ ಫಿಟ್ ಆಗಿರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಓಡಿರೋದು ರೆಕಾರ್ಡೆಡ್ ಸಿಗುತ್ತೆ ಸರ್? ರೆಕಾರ್ಡೆಡ್ ಇದೆ ಸರ್. ಓಕೆ, ಹಾಗೆ ಪ್ರೈಸ್ಗೆ ಏನು ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು 390 ಕೋಟಿಂಗ್ ಇದೆ ಸರ್. ನಿಮ್ಮ ವ್ಯೂವರ್ಸ್ ನಿಮ್ಮ ಕಡೆಯಿಂದ ಬಂದವ್ರಿಗೆ ಒಂದು 350 ಫೈನಲ್ ಮುಗಿಸ್ಕೊಡ್ತೀನಿ ಸರ್. 3,50,000 2011 ಸೆಕೆಂಡ್ ಓನರ್ ವೆಹಿಕಲ್ ವೋಲ್ಸ್ವ್ಯಾಗನ್ ವೆಂಟೋ. ಸೊ ನಿಮಗೆ ಬ್ಲಾಕ್ ಕಲರ್ ವೆಂಟೋ ಬೇಡ ಅಂತಂದ್ರೆ ಇನ್ನೊಂದು ವೈಟ್ ಕಲರ್ ವೆಂಟೋ ಇದೆ ಸರ್, ಹೇಳಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಬಟ್ ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆ. ವೆಂಟೋ ಸಿಗೋದು ಹೌದು, ಅಂದ್ರೆ ಫಾಸ್ಟ್ ಮೂವ್ಮೆಂಟ್ ಇದೆ ಸರ್. ಪೋಲೋ ವೆಂಟೋ ಎಲ್ಲ ಫುಲ್ ಫಾಸ್ಟ್ ಮೂವ್ಮೆಂಟ್ ಇದೆ. ಹಾಗೆ ಇದು ಫಾಸ್ಟ್ ಮೂವ್ಮೆಂಟ್ ಅಲ್ವಾ ಸರ್? ಹೌದು ಸರ್. ಇದು 2009 ಮಾಡಲ್ ವಿ ವರ್ಷನ್, ಟಾಪ್ ಎಂಡ್ ವರ್ಷನ್ ಬರುತ್ತೆ ನಿಮ್ಗೆ ಕಮ್ಮಿ ಬಜೆಟ್ ಅವ್ರು ಬೇಕಾಗಿರೋರಿಗೆ 7 ಸೀಟರ್ ಒಳ್ಳೆ 7 ಸೀಟರ್ ಇದೆ ಸರ್. ಓಡಿರೋದು ಸರ್ ಇದು ಬಂದ್ಬಿಟ್ಟು 1,70,000 ಏನು ಇದು ನೋಡ್ರಿ ರೆಕಾರ್ಡ್ ಇದೆ. ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. A to Z ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಂಪ್ನಿ ಫಿಟ್ ಹಾಕಿದ್ದಾರೆ ನೋಡ್ಬೋದು. ಲೆದರ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿರೋದು. ಅಂಡ್ ತಗೊಂಡ್ರೆ ಏನು ಖರ್ಚಿಲ್ಲ ಅಲ್ಲ ಸರ್? ಅಂದ್ರೆ ಏನು ಇಲ್ಲ ಸರ್, ಸಣ್ಣ ಪುಟ್ಟ ಇದ್ರೆ ಹೇಳಿ ನಾವು ನಮ್ಮ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ ಅದನ್ನ. ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್? ಇದು ಬಂದ್ಬಿಟ್ಟು ನಿಮಗೆ ವಿತ್ NOC 4,000 ವಿತ್ NOC ಮಾಡ್ಕೊಡ್ತೀನಿ ಸರ್. 4,50,000 ವಿತ್ NOC 2009 ಟಾಪ್ ಎಂಡ್ ವರ್ಷನ್ ವಿ ವರ್ಷನ್ ಕೊಡ್ತಾ ಇದ್ದೀನಿ. 7 ಸೀಟರ್ ವೆಹಿಕಲ್. ಸೊ ನೆಕ್ಸ್ಟ್ i10 ತೋರಿಸಿದೀನಿ. i20 ಒಂದಿದೆ, ಆಸ್ತಾ ಅಲ್ವಾ ಸರ್ ಇದು? ಹೌದು ಸರ್. 2009 ಮಾಡಲ್ ಸೆಕೆಂಡ್ ಓನರ್ ಆಸ್ಟಾ ಇದು. ಇದು KA ನಂಬರ್ ಆಗಿದೆ. ಇದು ಜಸ್ಟ್ ಈಗ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬೇಕು. ಇದನ್ನ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್, ಅಲಾಯ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ತುಂಬಾ ನೀಟ್ ಅಂಡ್ ವೆಲ್ ಮೇಂಟೈನ್ಡ್ ಆಗಿದೆ ವೆಹಿಕಲ್ ಇದೂ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಓಕೆ, ಟಾಪ್ ಎಂಡ್ ಆಗಿರುತ್ತೆ. ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ ಇಂಟೀರಿಯರ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರೋದಿಲ್ಲ. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ನಿಮಗೆ 70,000 ಡ್ರಿವನ್ ಆಗಿದೆ ಸರ್. 70,000 ಡ್ರಿವನ್ ಆಗಿರೋದು. ಪ್ರೈಸ್ ಏನು ಹೇಳ್ತಿದ್ರಾ ಸರ್? ಇದು ಪ್ರೈಸ್ ವಿತ್ KA ನಂಬರ್ ಆಲ್ರೆಡಿ ಜಸ್ಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು. ಇದು ಬಂದ್ಬಿಟ್ಟು ನಿಮಗೆ ಒಂದು 270 ಮಾಡ್ಕೊಡ್ತೀನಿ ಸರ್. 2,70,000 ಸಿಗುತ್ತೆ. ಟಾಪ್ ಅಂಡ್ ವೇರಿಯಂಟ್ ಆಸ್ಟಾ. ಓಕೆ, ಇದಲ್ಲದೆ ಇನ್ನೊಂದು ಇದೆಯಲ್ಲ ಸರ್? ಇನ್ನೊಂದು ವೈಟ್ ಕಲರ್ ಒಂದಿದೆ ಸರ್. ಹೇಳಿ. ಇದು 2009 ಮಾಡಲ್ ಸೇಮ್ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್ ಟಾಪ್ ಅಂಡ್ ವೇರಿಯಂಟ್. ಇದು ಕೆ ಆಗಿದೆಯಾ ಸರ್? ಹಿಂಗೆ ಇಲ್ಲ, ವಿತ್ NOC ಬರುತ್ತೆ ಸರ್. ವಿತ್ NOC ಕೊಡ್ತೀನಿ. ನೋಡಬಹುದು ಟೈರ್ ಕಂಡೀಷನ್ ಇದೆಲ್ಲ ಬರುತ್ತೆ. ಹಾಗೆ ಇಂಟೀರಿಯರ್ ಆಗಿರೋದ್ರಿಂದ ನಿಮಗೆ ಟಾಪ್ ಅಂಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರುತ್ತೆ. ಅಂಡ್ ಇದು ಸೇಮ್ ಫ್ಯಾಬ್ರಿಕ್. ಅದು ಫ್ಯಾಬ್ರಿಕ್ ಸೇಮ್, ಇದು ಫ್ಯಾಬ್ರಿಕ್ ಸೇಮ್ ವೆಹಿಕಲ್, ಸೇಮ್ ವೇರಿಯಂಟ್, ಸೇಮ್. ಇದು ಜಸ್ಟ್ ಕಲರ್ ಚೇಂಜ್. ಇದು ಸಿಂಗಲ್ ಓನರ್, ಅದು ಸೆಕೆಂಡ್ ಓನರ್. ಪ್ರೈಸ್ ಏನ್ ಹೇಳ್ತಿದ್ರೆ ಸರ್? ಇದು ವಿತ್ NOC ನಿಮಗೆ ಒಂದು 2,30,000 ಮಾಡ್ಕೊಡ್ತೀನಿ ಸರ್. 2,30,000 ಮಾಡ್ಕೊಡ್ತೀನಿ. 2,30,000 ಮಾಡ್ಕೊಡ್ತೀನಿ. ಅದು ಟಾಪ್ ಅಂಡ್ ವೇರಿಯಂಟ್ ನಿಮಗೆ. ಓಕೆ, ಹಾಗೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇರೋದು ಸರ್. ಸ್ವಿಫ್ಟ್ ಡಿಸೈರ್ 2009 ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ವಿತ್ NOC ಕೊಡ್ತೀನಿ ನಿಮ್ಗೆ. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ವೆಲ್ ಮೇಂಟೈನ್ಡ್ ಆಗಿದೆ. ಓಕೆ, 60,000 ಚಿಲ್ಲರೆ ಓಡಿದೆ ಗಾಡಿ. ಯಾವ ವೇರಿಯಂಟ್ ಅಂತ ಹೇಳಿದ್ರೆ? VXI ಪೆಟ್ರೋಲ್ ವೇರಿಯಂಟ್. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಓಕೆ, ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಇದಕ್ಕೆ ವಿತ್ NOC ಪ್ರೈಸ್ ಏನು ಹೇಳಿದ್ರಿ ಸರ್ ಇದು? ಸರ್ ಇದು ವಿತ್ NOC ನಿಮ್ಗೆ ಒಂದು 245 ಮಾಡ್ಕೊಡ್ತೀನಿ ಸರ್. 2,45,000 ವಿತ್ NOC ಕೊಡ್ತೀನಿ. ಓಕೆ, 2 lakh KA ನಂಬರ್ ಬೇಕಂದ್ರೂ ಮಾಡಿಸ್ಕೊಡ್ತೀನಿ. ಎಕ್ಸ್ಟ್ರಾ ಟ್ಯಾಕ್ಸ್ ಅಮೌಂಟ್ ಏನ್ ಬರುತ್ತೆ ಅದು ಹೇಳ್ತೀವಿ, ಅದು ಮಾಡಿಸ್ಕೊಡಿ. ಓಕೆ, ಹಂಗೆ ಬನ್ನಿ ಸರ್. ನೆಕ್ಸ್ಟ್ ಕಾರ್ ತೋರಿಸ್ಬಿಡಿ. ಯಾವುದು? ಹೋಂಡಾ ಸಿಟಿ ಇದೆ ಸರ್. ಹೇಳಿ ಸರ್. 2009 ಸಿಂಗಲ್ ಓನರ್ SMT. ಓಡಿರೋದು ಎಷ್ಟು ಸಿಂಗಲ್ ಓನರ್? ಪ್ರೈಸ್ ಇದು ನಿಮ್ಗೆ 70,000 ಡ್ರಿವನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 2009 ಅಲ್ಲಿ ಅಂದ್ರೆ ಈಗ FC ಬರುತ್ತೆ. ವಿತ್ FC ರೀನಂಬರ್ ಎಲ್ಲ ಸೇರಿ ಮಾಡ್ಕೊಡ್ತೀನಿ. 3,10,000 ವಿತ್ FC 5 years FC ಬರುತ್ತೆ. 3 ಲಕ್ಷಕ್ಕೆ ಮಾಡಿ ಸರ್. ಮಾಡ್ಕೊಡ್ತೀನಿ ಬನ್ನಿ ಸರ್, ಕಳಿಸಿ. 3 lakhಗೆ ನಿಮ್ಗೆ 3 lakh ವಿತ್ FC 5 years FC ಬರುತ್ತೆ. ಅವ್ರ ಎಷ್ಟಿಗೆ ಟ್ರಾನ್ಸ್ಫರ್ ಎಲ್ಲ ವಿತ್ ರೀನಂಬರ್ ಎಲ್ಲ ಸೇರಿ. ಸೊ ಐವಿಟೆಕ್ ಇಂಜಿನ್ ಅಲ್ವಾ? ಹೌದು ಸರ್, ಐವಿಟೆಕ್ ನ್ಯೂ ಶೇಪ್ ಬರುತ್ತೆ ಇದ್ರಲ್ಲಿ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ ಇದ್ರಲ್ಲೂ. ಓಕೆ, ಹಾಗೆ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಆಡ್ ಆನ್ ಆಗಿರುತ್ತಲ್ಲ ಸರ್ ಇದರಲ್ಲಿ? ಇಲ್ಲ ಸರ್, ಇದು ಕಂಪನಿಯಿಂದ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ತೋರಿಸ್ಬಿಡ್ತೀನಿ. ಪ್ಯೂರ್ ಲೆದರ್ ಸೀಟ್ ಕಂಪನಿಯಿಂದ ಏನ್ ಬಂದಿದೆ ಅದೇ ಲೆದರ್ ಸೀಟ್ಸ್ ಇದೆ ನಿಮ್ಗೆ. ಓಕೆ, ಸೊ ಮೈಲೇಜ್ ಏನಿದೆ ಸರ್? ಸರ್ ಮೈಲೇಜ್ ಬರುತ್ತೆ ನಿಮ್ಗೆ ಒಂದು 16-17 ಮೈಲೇಜ್ ಬರುತ್ತೆ ಸರ್, ಅವರೇಜ್. ಇನ್ನೊಂದಿರೋದು ಸರ್ ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ಇಟಿಯೋಸ್ ಲೀವಾ ಇದೆ. 2012 ಮಾಡಲು ಸಿಂಗಲ್ ಸೆಕೆಂಡ್ ಓನರ್. ಇದನ್ನು ಡೀಸೆಲ್ ವೇರಿಯಂಟ್. ಕಂಪ್ನಿಯಿಂದನೇ ಡ್ಯೂಯಲ್ ಟೋನ್ ಬರುತ್ತಾ? ಇಲ್ಲ, ಮಾಡ್ಸಿರೋದು ಸರ್. ಮಾಡ್ಸಿರೋದು. ಇದು ಏನ್ ಹೇಳ್ತೀರಾ ಸರ್? GX ಇದು ಬಂದ್ಬಿಟ್ಟು ನಿಮ್ಗೆ ಒಂದು 3 lakh ವಿತ್ NOC ಹೇಳ್ತಾ ಇದೀವಿ.
ವಿತ್ ಕೆ ನಂಬರ್ ಬೇಕಂದ್ರೆ ಒಂದು 370 ಮಾಡ್ಕೊಡ್ತೀನಿ. 3,70,000 ಇಟಿಯೋಸ್ ಲೀವಾ ಸರ್. ಒಂದು ವಿತ್ ಕೆ ನಂಬರ್ 3,50,000 ಆಗ್ಬಹುದಾ? ಮಾಡಿಸ್ತೀನಿ ಸರ್, ನೋಡೋದ ಮಾಡಿಸ್ತೀರಾ? ಚೆಕ್ ಮಾಡ್ಬಿಟ್ಟು ಫಸ್ಟ್ ವಿಡಿಯೋ ಮಾಡ್ತಿದ್ದೀನಲ್ವಾ, ಕಳಿಸಿ ಸರ್, ಮಾಡೋದು ಏನಾದ್ರು ಮಾಡ್ತೀರಾ? ಓಕೆ, ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಸರ್ ಇದು ಬಂದ್ಬಿಟ್ಟು 1,30,000 ರಿವನ್ ಆಗಿದೆ ಸರ್, ಎಲ್ಲ ರೆಕಾರ್ಡೆಡ್ ರೆಕಾರ್ಡೆಡ್ ಇದೆ.